ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ದಿನನಿತ್ಯ ಜನರ ಪರದಾಟ. ಆಗ 5-6 ವರ್ಷದಿಂದ ಬರೀ ಹಿಂಗೆ ನೀರು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ, ಸೊಳ್ಳೆ ಜಾಸ್ತಿ, ಚರಂಡಿ ಕ್ಲೀನ್ ಮಾಡಲ್ಲ, ಚರಂಡಿ ಎಲ್ಲ ಫುಲ್ ಬ್ಲಾಕ್ ಆಗ್ತೈತೆ, ಚರಂಡಿ ನೋಡೆಲ್ಲ ರೋಡ್ ಬರ್ತೈತೆ ನೀರು. ಕೊಳಚೆ ನೀರಿನಿಂದ ಎಸ್ಎನ್ ಪಾಳ್ಯ ಜನರಿಗೆ ಸೊಳ್ಳೆ ಕಾಟ. ಸುಮ್ಮನೆ ಸೊಳ್ಳೆಗಳು ಸಾಯಂಕಾಲ ಏನಿಲ್ಲ, ಎಲ್ಲ ಗಲೀಜು, ಸೊಳ್ಳೆ ರಾತ್ರಿ ಹೊತ್ತು ಮಲಗಕ್ಕಾಗಲ್ಲ. ಎಸ್ ವೀಕ್ಷಕರೇ, ತುಮಕೂರು ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳ ಅಗಾರವಾಗಿ ತುಂಬಿ ತುಳುಕ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂದಿಗೂ ಜನರು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಒಂದೆಡೆ ರಾಶಿ ರಾಶಿ ಕಸದ ಸಮಸ್ಯೆಯಾದರೆ ಮತ್ತೊಂದು ಕಡೆ ಗುಂಡಿಗಳ ಕಾರುಬಾರು. ಇದರ ನಡುವೆ ಕೆಲವು ಏರಿಯಾಗಳಲ್ಲಿ ಚರಂಡಿಗಳು ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಇತ ವಾರ್ಡ್ ನಂಬರ್ 1ರ ಎಸ್ಎನ್ ಪಾಳ್ಯದಲ್ಲಿ ಗಬ್ಬೆದ್ದಿರುವ ಚರಂಡಿಯಿಂದಾಗಿ ಜನರು ಮಾರಕ ರೋಗಗಳಿಗೆ ತುತ್ತಾಗ್ತಾ ಇದ್ದು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೌದು, ತುಮಕೂರಿನ ವಾರ್ಡ್ ನಂಬರ್ 1 ಎಸ್ಎನ್ ಪಾಳ್ಯದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಚರಂಡಿ ಕಟ್ಕೊಂಡು ಕೊಳಚೆ ನೀರು ರಸ್ತೆಗೆ ಬರ್ತಾ ಇರೋದ್ರಿಂದ ಎಸ್ಎನ್ ಪಾಳ್ಯದಲ್ಲಿ ಸೊಳ್ಳೆಗಳ ಕಾಟವೂ ಕೂಡ ಹೆಚ್ಚಾಗಿದ್ದು ಜನರು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇನ್ನು ಎಸ್ಎನ್ ಪಾಳ್ಯದಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಇದೇ ರೀತಿ ಇದ್ದು ಪ್ರತಿನಿತ್ಯ ಜನರು ಓಡಾಡಲು ಕಷ್ಟಪಡುವಂತಾಗಿದೆ. ಚರಂಡಿ ಸರಿಯಾಗಿ ಕ್ಲೀನ್ ಮಾಡದೇ ಇರೋದ್ರಿಂದ ಸೊಳ್ಳೆ ಕಾಟವೂ ಕೂಡ ಹೆಚ್ಚಾಗಿದೆ. ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೂಡ ಎಸ್ಎನ್ ಪಾಳ್ಯದ ಕಡೆ ಗಮನ ಹರಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ಆಗಲೇ 5-6 ವರ್ಷದಿಂದ ಬರೀ ಹಿಂಗೆ ನೀರು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ, ಸೊಳ್ಳೆ ಜಾಸ್ತಿ, ಚರಂಡಿ ಕ್ಲೀನ್ ಮಾಡಲ್ಲ, ಚರಂಡಿ ಎಲ್ಲ ಫುಲ್ ಬ್ಲಾಕ್ ಆಗ್ತೈತೆ, ಚರಂಡಿ ನೋಡೆಲ್ಲ ರೋಡ್ಗೆ ಬರ್ತೈತೆ ನೀರು, ಗಲೀಜು ನೀರೆಲ್ಲ ತುಳ್ಕೊಂಡು ಓಡಾಡಬೇಕು, ಎಲ್ಲ ಸಿಕ್ಕಾಬಿಟ್ಟೆ ಅಧ್ವಾನ. 1ನೇ ವಾರ್ಡ್ ಇದು, ಹೇಳೋರಿಲ್ಲ ಕೇಳೋರಿಲ್ಲ, ಏನೂ ಇಲ್ಲ, ಎತ್ತಲೂ ಇಲ್ಲ ನೋಡಿ. ಆ ಕಡೆ ಚರಂಡಿ ಆ ಕಡೆ ಬ್ಲಾಕ್ ಮಾಡಿಲ್ಲ, ಆ ಕಡೆಯಿಂದ ಹಂಗೆ ಬಿಟ್ಟವ್ರು ನೀರು, ಹಂಗೂ ಸರಿಯಾಗಿ ಹೋಗಲ್ಲ ನೀರು. ಹಿಂಗೆ ಹೋದರೆ ಕ್ಲೀನಾಗಿ ಅಲ್ಲಿ ಅಪ್ಪು ಹತ್ತಲ್ಲ ನೀರು, ಏನಿಲ್ಲ, ಎಲ್ಲ ಗಲೀಜು, ಸೊಳ್ಳೆ ರಾತ್ರಿ ಹೊತ್ತು ಮಲಗಕ್ಕಾಗಲ್ಲ. ಮುನ್ಸಿಪಲ್ ಅವ್ರು ಏನು ಹೇಳ್ತಾರೆ? ಮುನ್ಸಿಪಲ್ ಅವ್ರು ಏನು ಹೇಳ್ತಾರೆ, ಸುಮ್ಮನೆ ಗಿಡ ಅಂತ ಒಂದು ಮೊತ್ತ ಅಂದರೆ ಸುಮ್ಮನೆ ಮೇಲೆ ಹಿಂಗೆ ಸವರ್ಕೊಂತಾರೆ ಹೋಗ್ತಾರೆ. ಯಾವಾಗಲೂ 6 ತಿಂಗಳಿಗೆ 3 ತಿಂಗಳಿಗೆ ಬರ್ತಾರೆ ಹೋಗ್ತಾರೆ, ಇದು ಮಾಡ್ತಾರೆ, ಯಾರು ನೋಡಲ್ಲ ಮಾಡಲ್ಲ, ಯಾರು ಅಧಿಕಾರಿಗಳಿಲ್ಲ. ಎಲ್ಲಿ ಕೌನ್ಸಿಲರ್ದು ಯಾವುದು ಇನ್ನೂ ಇದಿಲ್ವಲ್ಲ. ಅವ್ರದ್ದಿದ್ರೆ ಹೆಂಗೋ ಇದು ಮಾಡೋರು, ಅವರು ಇದು ಬರೇ ಈಗ ಏನೂ ಇಲ್ವಲ್ಲ ಅವ್ರದ್ದು. ಸಮಸ್ಯೆ ಸಿಕ್ಕಾಬಿಟ್ಟೆ ಸಮಸ್ಯೆ ನೋಡಿ ಸರ್. ಎಲ್ಲ ಗಿಡ ಮರ ಎಲ್ಲ ಹೆಂಗೆ ಬೆಳೆದವು ಇವೆಲ್ಲನೂ ಕ್ಲೀನ್ ಮಾಡೋರಿಲ್ಲ, ಮುಟ್ಟೋರಿಲ್ಲ. ಇಲ್ಲ ಮಳೆ ಬಂದರೆ ನೀರೆಲ್ಲ ಹಿಂಗೆ ಹೋಗಿ ತೋಟಗಳೆಲ್ಲ ಹಾಳಾಗೋಯ್ತು ನೋಡಿ. ತೋಟ ಎಲ್ಲ ನೀರು ಇಲ್ದು ನೀರುವಾಗಿ ಜಾಗ ಇದ್ರೆ ತಾನೆ ಎಲ್ಲ ಈ ಕಡೆಗೆ ಎಲ್ಲ ಕ್ಲೀನಾಗಿದ್ದರೆ ಕ್ಲೀನಾಗಿ ಎಲ್ಲ ಕೆರೆ ಒಳಗೆ ಹೋಗೋ ಜಾಗ. ನೀರು ಈಗ ಮೇಲೆ ಹತ್ತಲ್ಲ ನೀರು, ಎಲ್ಲ ಹತ್ತೆ ನೋಡಿ. ಇನ್ನು ಅಪ್ಪೈತಿದು ಡೌನ್ ಮಾಡಬೇಕು, ಡೌನ್ ಮಾಡಿ ಕ್ಲೀನು ಮಾಡಲ್ಲ ಸರ್, ಏನು ಮಾಡೋದು. ಎಲ್ಲಿ ನೋಡಿ ಸರ್, ಏಕಾಗಿ ಗಿಡಗಳು ಅಲ್ಲಿಂದ ತಗೊಂಡು ಬರೀ. ತಿರ್ಗಿ ಆ ಕಡೆ ಸೈಡ್ ಚರಂಡಿ ಇಲ್ಲ, ಒಂದೇ ಚರಂಡಿ ಇರೋದು, ಅಲ್ಲಿಂದ ತನಕ ಒಂದೇ ಚರಂಡಿ. ಸಿಕ್ಕಾಪಟ್ಟೆ ನೀರು ಮ್ಯಾಗಣಿಂದ ಬರ್ತಾವೆ, ಆ ಕಡೆ ಲೇಔಟಿಂದ ಬರ್ತಾವೆ ನೀರು, ಸಿಕ್ಕಾಪಟ್ಟೆ ಮ್ಯಾಲಿಂದ ಬಂದ್ಬಿಟ್ಟಾರೆ ಹೋಗಲ್ಲ, ಎಲ್ಲ ಹೋಗಲ್ಲ. ಸೊಂಪುಗಳೆಲ್ಲ ತುಂಬ್ಕೊಂತಾವೆ, ಜೋಪು ಎಲ್ಲ ಸೊಂಪುಗಳು ಜೋಪು, ಜೋಪಾಗಿ ಸೊಂಪುಗಳೆಲ್ಲ ಮನೆಗಳೆಲ್ಲ ಜೋಪು, ನೀರು ಹತ್ತಲ್ಲ ಹೋಗಲ್ಲ ನೋಡಿ. ನೀವೇ ಎಲ್ಲೂ ಒಂಚೂರು ಜಾಗ ಇಲ್ಲ, ನೀರು ಹೋಗೋಕ್ಕೆ ಜಾಗ ಇಲ್ವಲ್ಲ ಇಲ್ಲಿ ಕ್ಲೀನಾಗಿ ಹೋದರೆ ಅಲ್ಲಿ ಕ್ಲೀನಾಗಿ ಡೌನ್ ಮಾಡಿ ಒಂದು ಪೈಪ್ ಯಾವುದನ್ನ ಒಂದು ವ್ಯವಸ್ಥೆ ಮಾಡೋದು ಕ್ಲೀನಾಗಿ ಹೋಗ್ತವೆ. ಹಂಗೆ ಆ ಕಡೆಗೆ ಹೋಗ್ತಾವೆ, ಆ ಕಡೆ ಎಲ್ಲಿ ಈ ಕಡೆಯಿಂದ ಹೋಗೋದೇ ಇಲ್ವಲ್ಲ ನೀರು ನೋಡಿ. ಎಲ್ಲ ತೋಟಗಳು ಅಲ್ಲಿ ನೋಡಿ, ಗಲೀಜು ನೋಡಿ ಎಷ್ಟೈತೆ. ಇನ್ನು ಎಸ್ಎನ್ ಪಾಳ್ಯದಲ್ಲಿ ಚರಂಡಿಯಿಂದ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಬೇರೆ ಕಡೆಯಿಂದ ಬರುವಂತಹ ನೀರು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಇರುವ ಚರಂಡಿ ಕೂಡ ಕಟ್ಕೊಂಡು ಕೊಳಚೆ ನೀರು ರಸ್ತೆ ಮೇಲೆ ಬರ್ತಾ ಇದ್ದು ಮನೆ ಒಳಗೂ ಕೂಡ ನುಗ್ತಾ ಇದೆ. ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅತ್ತ ಸೊಳ್ಳೆ ಕಾಟವೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಈ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಚರಂಡಿ ನೀರುಗಳೆಲ್ಲ ಹಂಗಂಗೆ ಇರ್ತವೆ, ಕಸ ಪಸ ಇಲ್ಲಿ ಯಾರು ಕ್ಲೀನ್ ಮಾಡೋದೇ ಬರಲ್ಲ. ನೀರು ಅದಕ್ಕೆ ಜೋಪು, ಅದಕ್ಕೆ ನಾವು ಮನೆ ಖಾಲಿ ಮಾಡಿ 3 ವರ್ಷ ಆಯಿತು. ಏನಕ್ಕೋಸ್ಕರ ಖಾಲಿ ಮಾಡಿರೋದು? ಒಳಗಡೆ ನೀರೆಲ್ಲ ಆಯ್ತಲ್ಲ, ಇಲ್ಲೆಲ್ಲ ನಿಂತೈತಲ್ಲ. ಈ ಚರಂಡಿ ನೀರಲ್ಲಿ ಬಂದಿರೋದಾ? ಚರಂಡಿ ನೀರು ಸರಿಯಾಗಿ ಕ್ಲೀನ್ ಹೋಗಲ್ಲ ಮೇಲಕ್ಕೆ, ಅಲ್ಲೇ ಇಲ್ಲಿಗೆ ಬರ್ತಾ ಇರೋದು. ಈಗ ಎಷ್ಟು ದಿವಸದಿಂದ ಹಿಂಗೆ ಇದೆ ಸರ್ ಇಲ್ಲಿ? ಆಲೇ 3 ವರ್ಷದಿಂದ ನಾವು ಮನೆ ಖಾಲಿ ಮಾಡಿ 3 ವರ್ಷ ಆಯ್ತು. ಆದ್ರೆ ಇಲ್ಲಿ ಯಾರೋ ಮುನ್ಸಿಪಲ್ ಅವ್ರು ಬಂದು ಕ್ಲೀನ್ ಮಾಡ್ತಿಲ್ವಾ? ಬರ್ತಾರೆ, ಅದೇ ಮೇಲ್ಗಡೆ ಬರ್ಕೊಂಡು ಹೋಗ್ತಾರೆ ಅಷ್ಟೇ. ಚರಂಡಿನೂ ಕ್ಲೀನ್ ಮಾಡ್ತಿಲ್ಲ, ಸರಿಯಾಗಿ ಕ್ಲೀನ್ ಮಾಡಲ್ಲ.
ಅಧಿಕಾರಿಗಳು ಏನಾದರೂ ಬಂದಿದ್ದಾರೆ ಸರ್ ಈ ಕಡೆ? ಅಧಿಕಾರಿ ಯಾರು ಬರೋದೇ ಇಲ್ಲ ರೀ, ಅದೇ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಹಾಂ, ಒಟ್ನಲ್ಲಿ ಇದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಸುಮ್ಮನೆ ಸೊಳ್ಳೆಗಳು ಬೇರೆ ಸಾಯಂಕಾಲದತ್ತು. ಹಾಂ, ನಾವು ಮನೆ ಖಾಲಿ ಮಾಡಿ ಆಲ ಹೌಸಿಂಗ್ ಮಾಡೋದು ಇರೋದು. ಈ ಚರಂಡಿ ಸಮಸ್ಯೆಯಿಂದನೇ ಮನೆ ಖಾಲಿ ಮಾಡಿದ್ದು ತಾವು? ಇಲ್ಲ, ಜೋಪು ಜಾಸ್ತಿ, ನೀರು ಹಾಂ, ಒಳಗಡೆ ನೀರು ನುಗ್ಗಿಬಿಟ್ಟೈತೆ. ಹಿಂಗೆಲ್ಲ ಆಗೈತೆ, ಯಾರು ಕೇಳೋರಿಲ್ಲ. ಒಟ್ನಲ್ಲಿ ಚರಂಡಿ ವ್ಯವಸ್ಥೆಯಿಂದ ಎಸ್ಎನ್ ಪಾಳ್ಯದ ಜನರಿಗೆ ಹಲವಾರು ಸಮಸ್ಯೆ ಉಂಟಾಗ್ತಾ ಇರುವುದು ಮಾತ್ರ ನಿಜ. ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.